कामगार आणि कामगार संघटनांशी सखोल चर्चा करण्यासाठी आणखी 30 दिवसांचा कालावधी द्यावा, तसेच विविध मागण्या मान्य कराव्यात या मागणीसाठी बुधवारी कर्नाटक कामगार संघटनांनी आंदोलन केले। निवेदनात म्हटले आहे की गृह कामगारांच्या कामाच्या परिस्थितीचे संरक्षण या बाबींचा विधेयकात स्पष्ट उल्लेख नाही। कायद्याचा हक्काधारित स्वरूप स्पष्टपणे प्रतिबिंबित होण्यासाठी विधेयकाच्या शीर्षकात बदल करावा अशी मागणी करण्यात आली आहे। ನಾವು ಗೃಹ ಕಾರ್ಮಿಕರ ಹಕ್ಕುಗಳ ಯೂನಿಯನ್ ಇಂದ ಮತ್ತೆ ಡೊಮೆಸ್ಟಿಕ್ ವರ್ಕರ್ಸ್ ಯೂನಿಯನ್ ಇಂದ ಮತ್ತೆ ಒಂದು ಕರ್ನಾಟಕ ಗೃಹ ಕಾರ್ಮಿಕರು ಯೂನಿಯನ್ಸ್ ಫೆಡರೇಷನ್ ಇಂದ ನಾವೆಲ್ಲರೂ ಇಲ್ಲಿ ಸೇರಿದ್ದೀರಾ ಅಂದ್ರೆ ಒಂದೇ ಒಂದು ಉದ್ದೇಶ, ತುಂಬಾ ವರ್ಷದಿಂದ ಪಾರ್ಲಿಮೆಂಟ್ ಆಗ್ಲಿ ಅಸೆಂಬ್ಲಿ ಆಗ್ಲಿ ಯಾವುದರಲ್ಲಿ ನಮ್ಮ ಗೃಹ ಕಾರ್ಮಿಕರದು ಮಾತುಗಳು ಎತ್ತಿ ಮಾತಾಡಲ್ಲ, ಅವರು ಇಲ್ಲ ಅಂತ ಒಂದು ರೀತಿಯಾಗಿ ಅನ್ಕೊಂತೀರಾ, ನಿರ್ಲಕ್ಷ್ಯತೆಯಾಗಿ ನೋಡ್ಕೊಂಡಿದ್ದೀರಾ। ಜಾನ್ವರಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆದ್ಮೇಲೆ ಜಾನ್ವರಿನಲ್ಲಿ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಯ್ತು। ಎಲ್ಲಿಯ ಜಡ್ಜ್ಮೆಂಟ್ ಮುಖಾಂತರ ಅವರು ಹೇಳಿದ್ರು ರಾಜ್ಯಗಳು 6 ತಿಂಗಳಿನಲ್ಲಿ ಒಂದು ಸ್ಟಿಯರಿಂಗ್ ಕಮಿಟಿ ಮಾಡಬೇಕು, ಒಂದು ಕಾನೂನನ್ನ ರಚಿಸಕ್ಕೆ। ಮೊದಲ ಬಾರಿ ಅದು ಆಗಿದೆ ನಮ್ಮ ದೇಶದಲ್ಲಿ। ಆಮೇಲೆ ನಾವು ಇಲ್ಲಿ ಅದು ಆಗ್ಲಿಲ್ಲ, ಕಮಿಟಿನೂ ಆಗ್ಲಿಲ್ಲ, ಕಮಿಟಿ ಆಗಿದೆಯಾ ಇಲ್ವೋ ಒಂದು ಸಣ್ಣದ ಒಂದು ರಿಪೋರ್ಟ್ ಕೊಟ್ಟಿದ್ದೀರಾ ಅಂದ್ರೆ ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ। ಆಮೇಲೆ 4 ತಿಂಗಳಿಂದ ನಮ್ಮ ಯೂನಿಯನ್ಸ್ ಎಲ್ಲ ಸೇರಿ ಒಂದು ಡ್ರಾಫ್ಟ್ ಅಟ್ಲೀಸ್ಟ್ ರೆಡಿ ಮಾಡೋಣ ಅಂತ ಕಾನೂನ್ದು। ಆಗ ಕಮಿಟಿ ಬಂದ ಕೇಳಿದ್ರೆ ನಮ್ಗೆ ಡ್ರಾಫ್ಟ್ ರೆಡಿ ಇರತ್ತೆ। ಸೊ ಆ ಡ್ರಾಫ್ಟ್ ಕಾನೂನು ರೆಡಿ ಮಾಡಿ ಲಾ ಸ್ಕೂಲ್ ಜೊತೆನಲ್ಲಿ ಕನ್ಸಲ್ಟೇಷನ್ ಎಲ್ಲ ಮಾಡಿ ಒಂದು ಡ್ರಾಫ್ಟ್ ರೆಡಿ ಆಯ್ತು ಕಾನೂನು। ಆ ಡ್ರಾಫ್ಟ್ ಕಾನೂನಲ್ಲಿ ಸಂತೋಷ್ ಲಾಡ್ ಕೂಡ ಅಡಿಷನಲ್ ಲೇಬರ್ ಕಮಿಷನರ್ ಕೂಡ ಅದನ್ನ ಒಪ್ಕೊಂಡಿದ್ರು, ಸ್ವಲ್ಪ ಪಾಯಿಂಟ್ಸ್ ಕೂಡ ತಕೊಂಡಿದ್ರು। ಬಟ್ ಆಗ ನಮ್ಗೆ ಪೂರ್ತಿಯಾಗಿ ಅದರಲ್ಲಿ ಎಲ್ಲ ಮಾನ್ಯತೆಗಳಿಲ್ಲ। ಸೊ ಆಗ ಮುಖ್ಯವಾಗಿ ಗುರುತಿನ ಚೀಟಿ ಬಗ್ಗೆ ಮತ್ತೆ ದೂರ ಕೊಡ ನಿವಾರಣೆ ಕೇಂದ್ರ ಮತ್ತೆ ಕೆಲಸದ ಜಾಗದಲ್ಲಿ ನಿಯಂತ್ರಣ ಬೇಕು। ಮೇನ್ ಆಗಿ ಸಂಬಳ ಬಗ್ಗೆ ನಿಗದಿ ಮಾಡಬೇಕು, ಬದುಕಿಗೆ ಸಂಬಳ ಬೇಕು, ಮತ್ತೆ ರಜಾ ಬೇಕು, ಬೋನಸ್ ಬೇಕು, ಎಲ್ಲ ಡಿಮಾಂಡ್ಸ್ ಇದೆ ತುಂಬಾ ವರ್ಷದಿಂದ। ಇತ್ತೀಚೆಗೆ ಏನಾಯ್ತು ಅಂದ್ರೆ ಕರ್ನಾಟಕ ಸರ್ಕಾರ ಅಟ್ಲೀಸ್ಟ್ ನಾವು ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ, ಕರ್ನಾಟಕ ಸರ್ಕಾರ ಒಂದು ಡ್ರಾಫ್ಟ್ ಬಿಲ್ ತಯಾರು ಮಾಡಿದ್ರು। ಬಟ್ ಆ ಡ್ರಾಫ್ಟ್ ಬಿಲ್ ತಯಾರು ಮಾಡುವಾಗ ಅದು ಕನ್ನಡನಲ್ಲಿ ಇತ್ತು। ಆ ಕನ್ನಡನಲ್ಲಿ ಯಾರು ಓದಕ್ಕೆ ಆಗುತ್ತೆ, ಎಷ್ಟು ಜನ ಓದಕ್ಕೆ ಆಗುತ್ತೆ? ಸೊ ನಾವು ಅದನ್ನ ವಿರೋಧ ಮಾಡಿದ್ದು, ನಮ್ಗೆ ಕನ್ನಡನಲ್ಲಿ ಬೇಕಾಗಿಲ್ಲ, ನಮ್ಗೆ ಕನ್ನಡನಲ್ಲಿ ಇರ್ಲಿಲ್ಲ, ಇಂಗ್ಲಿಷ್ ನಲ್ಲಿ ಇತ್ತು। ಸೊ ನಮ್ಗೆ ಕನ್ನಡನಲ್ಲಿ ಬೇಕು। ಆಗ ಹೆಚ್ಚಾಗಿ 100 ಗೃಹ ಕಾರ್ಮಿಕರು ಅದ್ರ ಬಗ್ಗೆ ಓದ್ಬಿಟ್ಟು ಅವ್ರದ್ದು ಅಭಿಪ್ರಾಯ ಕೊಡೋದು, ಅದಕ್ಕೆ ಸಮಯ ಕೊಟ್ಟಿಲ್ಲ। ಸೊ ಸಂತೋಷ್ ಲಾಡ್ ಅವರು ಹೇಳ್ತಾ ಇತ್ತು, ಇಲ್ಲಿ ಈ ಕ್ಯಾಬಿನೆಟ್ ನಲ್ಲಿ ಅದನ್ನ ಪ್ಲೇಸ್ ಮಾಡ್ತೀರಾ, ಒಬ್ಜೆಕ್ಷನ್ಸ್ ಬಂದ ಮೇಲೆ ಎಂಪ್ಲಾಯರ್ಸ್ ಇಂದ ಎಲ್ಲ ಒಬ್ಜೆಕ್ಷನ್ಸ್ ಬಂದಿದೆ, ನಮಗೂ ಕೂಡ ಪೂರ್ತಿ ತೃಪ್ತಿ ಇಲ್ಲ ಆ ಡ್ರಾಫ್ಟ್ ಬಿಲ್ ಮೇಲೆ। ಸೊ ಆಗ ಅದು ಪ್ಲೇಸ್ ಮಾಡ್ತೀರಾ ಅಂತ ನಮ್ಗೆ ಗೊತ್ತಿಲ್ಲ, ಪ್ಲೇಸ್ ಮಾಡಿದೀರಾ ಇಲ್ವೋ। ಬಟ್ ನಮ್ನ ತೋರಿಸಿ, ಯೂನಿಯನ್ಸ್ಗ ತೋರಿಸಿ, ಕಾರ್ಮಿಕರನ್ನ ತೋರಿಸಿ ಏನೇನ್ ರಿವಿಷನ್ಸ್ ಆಗಿದೆ ಅದು ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗ್ಬೇಕು। ಸೊ 2 ಮಾತಿದೆ, ಒಂದು ಈ ಕನ್ನಡನಲ್ಲಿ ಇರಬೇಕು, ಏನ್ ರಿವೈಸ್ ಡ್ರಾಫ್ಟ್ ಇದೆ, ಆ ರಿವೈಸ್ ಡ್ರಾಫ್ಟ್ ನಲ್ಲಿ ಏನೇನು ಒಬ್ಜೆಕ್ಷನ್ಸ್ ಇದೆ ಅದನ್ನ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಬೇಕು। 3 ತಿಂಗಳು ಬೇಕು, ಎಲ್ಲಾ ಕಡೆ ಕನ್ಸಲ್ಟೇಷನ್ಸ್ ಮಾಡಬೇಕು, ಲೇಬರ್ ಮಿನಿಸ್ಟ್ರಿಯಿಂದ ಕನ್ಸಲ್ಟೇಷನ್ಸ್ ಆಗ್ಬೇಕು ಅಂತ ನಮ್ಮ ವಿನಂತಿ। ಬಟ್ ನಾವು ತುಂಬಾ ಅಪ್ರಿಶಿಯೇಟ್ ಮಾಡ್ತೀವಿ, ಸಂತೋಷ್ ಲಾಡ್ ಅವರು ಇತ್ತೀಚೆಗೆ ಮೊದಲು ಸ್ಟೇಟ್ ಆಗಿದೆ ಕರ್ನಾಟಕ ಒಂದು ಡ್ರಾಫ್ಟ್ ಬಿಲ್ ತರಕ್ಕೆ। ಗೀತಾ ಮೆನನ್। किशोरवयीन गृह कामगारांच्या कामाची स्पष्ट व्याख्या समाविष्ट करावी अशी मागणी संघटनांनी निवेदनात केली आहे। कृष्णा कांबळे, KMM मराठी, बेळगाव।